ಆರ್ಎಸ್ಎಸ್ ವಿರುದ್ಧ ಮತ್ತೆ ಗುಡುಗಿದ ಸಚಿವ ಪ್ರಿಯಾಂಕ್ ಖರ್ಗೆ. ತೆರಿಗೆ ತಪ್ಪಿಸುವುದು ರಾಷ್ಟ್ರ ವಿರೋಧಿ ಅಲ್ವೇ ಎಂದು ಗುಡುಗು. ಎಕ್ಸ್ನಲ್ಲಿ ವಾಗ್ದಾಳಿ ನಡೆಸಿದ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ವಿರುದ್ಧ ವಾಚಾಮಗೋಚರ ಖಂಡತುಂಡವಾಗಿ ಮಾತನಾಡಿದ್ದಾರೆ. ತೆರಿಗೆ ತಪ್ಪಿಸುವುದು ರಾಷ್ಟ್ರ ವಿರೋಧಿ ಅಲ್ಲವೇ ಎಂದು ಗುಡುಗು. ಎಕ್ಸ್ನಲ್ಲಿ ವಾಗ್ದಾಳಿ ನಡೆಸಿದ ಪ್ರಿಯಾಂಕ್ ಖರ್ಗೆ ದಿಲ್ಲಿಯಲ್ಲಿರುವ ಆರ್ಎಸ್ಎಸ್ ಕಚೇರಿಯ ಫೋಟೋ ಹಾಕೊಂಡು ಸಚಿವ ಹೇಳಿದ್ದೇನು ಗೊತ್ತಾ? ಉನ್ನತ ದರ್ಜೆಯ ಅಪಾರ್ಟ್ಮೆಂಟ್ ಕಂಡಂಗೆ ಕಾಣ್ತಾ ಇದೆ. ಪಂಚತಾರಾ ಹೋಟೆಲಿನ ಕಟ್ಟಕಡೆಯ ರೂಟ್ ಫೂಟ್ ಕಂಡಂಗೆ ಕಾಣ್ತಿದೆ. 200 ಕೋಟಿ ಖರ್ಚು ಮಾಡಿ ಕಟ್ಟಿರುವ ಕಟ್ಟಡ ಇದು. 5 ರೂಪಾಯಿಯಿಂದ ಲಕ್ಷದವರೆಗೂ ಗುರುದಕ್ಷಿಣೆ ಸಂಗ್ರಹ ಆಗಿದೆಯಂತೆ. ತೆರಿಗೆಯಿಂದ ತಪ್ಪಿಸಿಕೊಳ್ಳುವ ಸಾಧ್ಯತೆ ಇದೆ ಇವು ಅಂತ ಹೇಳಿದ್ದಾರೆ ಅವರು. ತೆರಿಗೆ ವಂಚನೆ ಮಾಡುವುದು ರಾಷ್ಟ್ರ ದ್ರೋಹದ ಕೆಲಸ ಎಂದು ವಾಗ್ದಾಳಿ. ಏರ್ಪೋರ್ಟ್ ಒಂದಕ್ಕೆ ಬೆದರಿಕೆ ಹಾಕೋದು ಮಾತ್ರ ರಾಷ್ಟ್ರದ್ರೋಹ ಅಲ್ಲ, ದೇಶದ ಸರ್ಕಾರಕ್ಕೆ ತೆರಿಗೆ ವಂಚನೆ ಮಾಡೋದು ಕೂಡ ರಾಷ್ಟ್ರದ್ರೋಹನೇ. ವೀರಪ್ಪನ್ ಕಾಡುಗಳ್ಳ ಅನ್ನೋ ಕಾರಣಕ್ಕೋಸ್ಕರ ಆತನನ್ನು ನಾವು ನಾಡದ್ರೋಹಿ ಅಂತ ಕರೆದ್ವಿ. ರಾಜ್ಯಕ್ಕೆ ಅನ್ಯಾಯ ಮಾಡ್ತಿದ್ದ ಅಂತ. ಆದರೆ ಈ ಉದಾಹರಣೆ ಹೇಳ್ತಾರೆ ಪ್ರಿಯಾಂಕ್ ಖರ್ಗೆ. ಹಾಗಾಗಿ ದೇಶದ ತೆರಿಗೆಯ ಖಜಾನಕ್ಕೆ ಯಾರ್ಯಾರು ತೆರಿಗೆ ವಂಚನೆ ಮಾಡ್ತಾರೋ, ಅದು ಯಾವುದೇ ಸಮುದಾಯ, ಯಾವುದೇ ಧರ್ಮ, ಯಾವುದೇ ಜಾತಿ ಆಗಿರಲಿ, ತೆರಿಗೆ ವಂಚನೆ ಮಾಡುವ ಯಾವುದೇ ಸಂಘಟನೆ ಆಗಿರಲಿ, ಅವರು ದೇಶದ್ರೋಹಿಗಳು ಅಲ್ವೇ ಅಂತೇಳಿ ಕ್ವಶನ್ ಮಾರ್ಕ್ ಹಾಕೊಂಡ್ರು. ಆರ್ಎಸ್ಎಸ್ ಸಂಘ ಪರಿವಾರದಲ್ಲಿ ಕಾರ್ಯ ಚಟುವಟಿಕೆ ಮತ್ತು ಪ್ರತಿ ಕಾರ್ಯಕ್ರಮಕ್ಕೂ ಕೂಡ ಗುರುದಕ್ಷಿಣೆಗಳು ಬರ್ತವೆ. ಸ್ವಯಂ ಸೇವಕರು ವಾಲಂಟಿಯರ್ ಆಗಿ ಮನಸ್ಪೂರ್ವಕವಾಗಿ 5 ರೂಪಾಯಿನೋ 10 ರೂಪಾಯಿನೋ 100 ರೂಪಾಯಿನೋ ಇರೋರು ಲಕ್ಷ ರೂಪಾಯಿನೋ ಕೊಟ್ಟು ಆರ್ಎಸ್ಎಸ್ಸಿನ ಎಲ್ಲ ಕಾರ್ಯಕ್ಕೂ ಕೂಡ ನಿರ್ವಹಣೆ ಮಾಡೋದಕ್ಕೆ ಹಣ ಸಹಾಯ ಮಾಡ್ತಾರೆ. ಹಾಗಾದರೆ ಅದಕ್ಕೆ ತೆರಿಗೆ ಕಟ್ಟಬಾರ್ದಾ? ಕಟ್ಟಬೇಕು. ಯಾಕೆ ಕಟ್ಟುತ್ತಿಲ್ಲ? ನೋಡೋದಕ್ಕೊಳ್ಳೆ ಉನ್ನತ ದರ್ಜೆಯ ಅಪಾರ್ಟ್ಮೆಂಟ್ ಕಂಡಂಗೆ ಕಾಣ್ತಾ ಇದೆ. ಇಷ್ಟು ಐಷಾರಾಮಿ ಬಂಗಲೆಯಂತಹ ಕಟ್ಟಡವನ್ನ ಕಚೇರಿ ರೂಪದಲ್ಲಿ ಕಟ್ಟವರು ತೆರಿಗೆ ಹಣ ಯಾಕೆ ಕಟ್ಟಿಲ್ಲ? ತೆರಿಗೆ ಕಟ್ಟಬೇಕಲ್ವಾ? ಇದು ರಾಷ್ಟ್ರದ್ರೋಹದ ಕೆಲಸ ಅಂತೇಳಿ ಪ್ರಿಯಾಂಕ್ ಖರ್ಗೆ ವ್ಯಾಖ್ಯಾನಿಸಿದ್ದಾರೆ. ಇವರ ಸ್ಟೇಟ್ಮೆಂಟ್ನ ನಂತರ ಅಥವಾ ಎಕ್ಸ್ನಲ್ಲಿ ಹಂಚಿಕೊಂಡ ನಂತರ ತೀವ್ರ ವಾಗ್ದಾಳಿಗಳು ಕೂಡ ವ್ಯಕ್ತವಾಗಿದೆ. ಇವರ ವಿರುದ್ಧ ಒಂದಷ್ಟು ಜನ ಖಾರವಾಗಿ ಮಾತನಾಡಿದ್ದಾರೆ. ನಾವು ತೆರಿಗೆ ಹಣವನ್ನು ಕಟ್ಟುತ್ತೀವೋ ಇಲ್ಲವೋ ಕಚೇರಿಗೆ ಬಂದು ದಾಖಲೆ ತಗೊಂಡು ಆಮೇಲೆ ಮಾತನಾಡಿ, ಈಗಲೇ ನೀವು ನಿಮ್ಮ ಗ್ರಹಿಕೆಗೆ ತಕ್ಕನಾಗಿ ಮಾತನಾಡೋದು ಬೇಡ ಅಂತ ಹೇಳಿ ಒಂದಷ್ಟು ಬಿಜೆಪಿ ಮುಖಂಡರು ಕೂಡ ತಿರುಗೇಟು ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.